ಎಲ್ರಿಗೂ ನಮಸ್ತೆ. ಸಂವಿಧಾನ ಸವಿರುಚಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಆದ್ಮೇಲೆ ಈ ರಸಪ್ರಶ್ನೆ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ದಿನ ಭಾರತದ ಆ ಕೇಂದ್ರ ಅಥವಾ ಒಕ್ಕೂಟ ನ್ಯಾಯಾಂಗ ಏನ್ ಸರ್ವೋಚ್ಚ ನ್ಯಾಯಾಲಯ ಅಂತ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಒಳಗೊಂಡಂತಹ 28ನೇ ಸರಣಿಯನ್ನ ನೋಡೋಣ. ನಾವು ಇಲ್ಲಿ ಬಿಟ್ಟ ಸ್ಥಳಗಳ ರೂಪದಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ. ವಿಡಿಯೋದ ಕೊನೆಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಲಾಗಿದೆ. ನೀವು ಸರಿಯಾದ ಉತ್ತರಗಳನ್ನ ಕಂಡುಕೊಳ್ಬಹುದು. ಮೊದಲನೇ ಪ್ರಶ್ನೆ, 32ನೇ ವಿಧಿಯ ಪ್ರಕಾರ ಓರ್ವ ಪ್ರಜೆಯ ಹಕ್ಕುಗಳ ಉಲ್ಲಂಘನೆಯಾದರೆ ಅವರು ಡ್ಯಾಶ್ಗೆ ಮೊರೆ ಹೋಗಬಹುದು. ಎರಡನೇ ಪ್ರಶ್ನೆ, ರಾಜ್ಯಗಳ ನಡುವೆ ನದಿ ನೀರಿನ ಹಂಚಿಕೆಯಲ್ಲಿ ವಿವಾದ ಬಂದರೆ ಸರ್ವೋಚ್ಚ ನ್ಯಾಯಾಲಯ ಡ್ಯಾಶ್. ಮೂರನೇ ಪ್ರಶ್ನೆ, ಶಾಸಕಾಂಗ ಸಂವಿಧಾನ ಬಾಹಿರ ಶಾಸನಗಳನ್ನು ಮಾಡಿದರೆ ಅದನ್ನು ಡ್ಯಾಶ್ ಗೊಳಿಸುವ ಅಧಿಕಾರ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಮುಂದಿನ ಪ್ರಶ್ನೆ, ಯಾವ ನ್ಯಾಯಾಲಯದ ತೀರ್ಪು ಸರಿ ಎನಿಸದಿದ್ದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು? ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯದ ಈಗಿನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಡ್ಯಾಶ್. ಮುಂದಿನ ಪ್ರಶ್ನೆ, ವಿವಿಧ ರಾಜ್ಯಗಳಲ್ಲಿ ಬೇರೆ ಬೇರೆ ಕಾನೂನುಗಳಿವೆಯೇ? ಮುಂದಿನ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರು ಅವಶ್ಯಕತೆ ಬಿದ್ದಾಗ ಡ್ಯಾಶ್ ಇವರ ಸಲಹೆ ಪಡೆಯಬಹುದು. ಮುಂದಿನ ಪ್ರಶ್ನೆ, ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ಮರಣದಂಡನೆ ತೀರ್ಪಿನಲ್ಲಿ ಕ್ಷಮಾದಾನ ಮಾಡುವ ಅಧಿಕಾರ ಡ್ಯಾಶ್ ಯಾರಿಗಿದೆ? ಮುಂದಿನ ಪ್ರಶ್ನೆ, ರಾಷ್ಟ್ರಾಧ್ಯಕ್ಷರ ಮತ್ತು ಉಪರಾಷ್ಟ್ರಾಧ್ಯಕ್ಷರ ಸ್ಥಾನ ಖಾಲಿಯಾದಾಗ ಹಂಗಾಮಿ ರಾಷ್ಟ್ರಾಧ್ಯಕ್ಷರು ಡ್ಯಾಶ್ ರಾಗುತ್ತಾರೆ. ಕೊನೆಯ ಪ್ರಶ್ನೆ, ನಮ್ಮ ದೇಶದಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಅಧೀನದಲ್ಲಿ ಇರದೆ ಮುಕ್ತವಾಗಿ ಕಾರ್ಯನಿರ್ವಹಿಸುವ ಡ್ಯಾಶ್ ನ್ಯಾಯಾಂಗಕ್ಕೆ ಇದೆ. 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ನೀಡಲಾಗಿದೆ. ನಿಮ್ಮ ಉತ್ತರಗಳೊಂದಿಗೆ ಹೋಲಿಸಿ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.